ನಮಸ್ಕಾರ ಕರ್ನಾಟಕ. ಇವತ್ತು ಶನಿವಾರ. ನಮ್ಮ ಲಂಡನಲ್ಲಿ ಕನ್ನಡದವರು ಮತ್ತು ಬೆಂಗಳೂರಲ್ಲಿ ಇರೋರೆಲ್ಲ ಸ್ವಲ್ಪ ಜನ ಇಲ್ಲಿಗೆ ಬಂದು ಇವತ್ತು ಕಲ್ಚರಲ್ ಫೆಸ್ಟ್ ಮಾಡ್ತಾಯಿದ್ದಾರೆ. ಸೊ ನಾವು ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ತುಂಬ ಫಂಕ್ಷನ್ಸ್ಗಳಲ್ಲಿದೆ. ಇವತ್ತು ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಸಂಜೆ ನೈಟ್ 9 ಗಂಟೆವರೆಗೂ ಇರುತ್ತಂತೆ. ಅದಕ್ಕೆ ಎಂಟ್ರಿ ಫೀಸ್ ಬಂದು £5 ಇದೆ, ಅಂದರೆ ₹600 ಆಗುತ್ತೆ ಅಲ್ಲಿಗೆ ನಮ್ಮ ಇಂಡಿಯನ್ ರುಪೀಸಲ್ಲಿ. ಸೊ ಮಧ್ಯಾಹ್ನ ಊಟ, ರಾತ್ರಿ ಡಿನ್ನರು ಕೊಡ್ತಾಯಿದ್ದಾರೆ. ಏನೇನು ಫಂಕ್ಷನ್ಸ್ ಇರುತ್ತೆ, ಏನೇನು ಇವೆಂಟ್ ಇರುತ್ತೆ ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಸೊ ವಾಟರ್ಲೂಗೆ ಬಂದು ಇಲ್ಲಿಂದ ಲೈಟ್ ಹೌಸ್ಗೆ ಬಸ್ ತೊಗೊಂಡು ಹೋಗಬೇಕು. ಇನ್ನೊಂದು ವಿಷಯ ಹೇಳೋದು ಮರ್ತಿದೆ. ಆ್ಯಕ್ಚುಲಿ ಇವತ್ತು ನೈಟ್ ಇನ್ನೂ ಒಂದು ಇವೆಂಟ್ ಇದೆ. ಅದು ಏನು ಅಂದರೆ DJ ನೈಟು, ಸ್ಯಾಂಡಲ್ವುಡ್ DJ ನೈಟು. ಫಸ್ಟ್ ಟೈಮ್ ಲಂಡನಲ್ಲಿ, ಸೆಂಟ್ರಲ್ ಲಂಡನಲ್ಲಿ ಮಾಡ್ತಾ ಇರೋದು. ಅದ್ರ ಬಗ್ಗೆನೂ ಪಾರ್ಟ್ 2 ಅಂತ ಇನ್ನೊಂದು ವೀಡಿಯೋ ಮಾಡ್ತೀನಿ. ಇದನ್ನ ಫಸ್ಟ್ ಇವೆಂಟ್ ಕಲ್ಚರಲ್ ಫೆಸ್ಟಿವಲ್ನ ಪಾರ್ಟ್ 1 ಥರ ಹಾಕ್ತೀನಿ, ಆಮೇಲೆ ಸ್ಯಾಂಡಲ್ವುಡ್ DJ ನೈಟ್ನ ಪಾರ್ಟ್ 2 ಥರ ಹಾಕ್ತೀನಿ. ಸೊ 2 ವೀಡಿಯೋನೂ ಮಿಸ್ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡಿ. 2 ವೀಡಿಯೋನೂ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫೈನಲಿ ಬಂದು ಲೈಟ್ ಹೌಸ್ ಹತ್ರ. ಟಿಕೆಟ್ ಬೇರೆ ತಗೊಂಡಿಲ್ಲ, ಬುಕ್ ಮಾಡೋಕ್ಕೆ ಹೋದ ಸೋಲ್ಡ್ ಔಟ್ ಅಂತ ಬಂದಿತ್ತು. ನೋಡೋಣ, ಯಾರಿಗೂ ಹೇಳಿದ್ದೀವಿ ಬಿಡಿಸ್ತೀನಿ ಬನ್ನಿ ಅಂತ ಹೇಳಿದ್ದಾರೆ. ಸೊ ಹೋಗ್ತಾಯಿದ್ದೀವಿ. ಟಿಕೆಟ್ ಬಿಡಿಸಿದ್ರೆ ಒಳ್ಳೆಯದು, ಇಲ್ಲಾಂದರೆ ವಾಪಸ್ ಹೋಗಬೇಕಾಗುತ್ತೆ. ನೋಡೋಣ. ಇದೇ ಲೈಟ್ ಹೌಸು. ನಾವು ಬರ್ತಿದ್ದಂಗೆ ಸ್ವಾಮೀಜಿ ಕೂಡ ಬಂದಿದ್ದರು. ಸೊ ಅವ್ರ ಜೊತೆ ಬಂದೋ, ಬಟ್ ಅಲ್ಲೂ ಲಾಸ್ಟಲ್ಲಿ ಇಟ್ಕೊಂಡ್ರು. ಸೊ ಫೋನ್ ಮಾಡಿ ಯಾರೋ ಬಂದು ಬ್ಯಾಂಡ್ ಕೊಟ್ಟರು. ಸೊ ಏನು ಪ್ರಾಬ್ಲಮ್ ಆಗಲಿಲ್ಲ, ಒಳಗಡೆ ಹೋದೋ. ನೋಡ್ಬೋದು ನೀವು, ಸ್ವಾಮೀಜಿನ ಎಲ್ಲರೂ ಸೇರಿ ಬರ್ಮಾಡ್ಕೋತಾ ಇದ್ದಾರೆ. ದಯವಿಟ್ಟು ಎಲ್ಲ ಬಂಧುಗಳು ಸಾವಧಾನವಾಗಿ ಗಲಾಟೆ ಮಾಡದೆ ಅವರನ್ನು ಗೌರವಪೂರ್ಣವಾಗಿ ಸ್ವಾಗತಿಸೋಣ. ಎಲ್ಲರೂ ಎದ್ದು ಈ ಆನಂದ ಲಕ್ಷಣವನ್ನು ಕಣ್ತುಕೊಳ್ಳಿ. ಪೂರ್ಣ ಕುಟುಂಬದ ಸ್ವಾಗತ. ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಇವರ ಸ್ವಾಗತ ಪೂರ್ಣಕುಂಭದಲ್ಲಿ ನಡೀತಾ ಇದೆ. ಇದೊಂದು ಅತ್ಯಮೂಲ್ಯ ಅಪೂರ್ವವಾದ ಕ್ಷಣ. ಇಲ್ಲಿ ನೆರೆದಿರುವ ಎಲ್ಲ ಬಾಂಧವರು ಕಣ್ತುಂಬಿಕೊಳ್ಳಿ. ದಯವಿಟ್ಟು ಸಾವಧಾನವಾಗಿ ಗಲಾಟೆ ಮಾಡಿಕೊಳ್ಳಿ. ಬರಮಾಡಿಕೊಂಡ ವಿಶ್ವ ಒಕ್ಕಲಿಗ ಮಹಿಳಾ ತಂಡಕ್ಕೆ ಧನ್ಯವಾದಗಳು. ದಯವಿಟ್ಟು ಎಲ್ಲ ಸಹೋದರ ಮಾಡ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಗೌರವಿಸಬೇಕಾಗಿ ವಿನಂತಿ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿ, ಗಂಧದ ಚಂದದ ಹೊನ್ನಿನ ಗಣಿ, ರಾಘವ ಮಧುಸೂದನ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವರು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ
ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸಿಡಿಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತಿ ಜಯ ಹೇ ಕರ್ನಾಟಕ ಮಾತೆ ಜೈ ಬೋಲೋ. ವಂದನೆಗಳು. ವಿಷ್ಣು राजन् इमां रात्रि मधुरादेवायतने ध्यानं कुर्वन् यापयामि। यतिवर रात्रौ देवालय प्रवेशः न समुचितः। अस्माकं कस्यापि पापस्य वशात् करुणारसलहरी भगवती निशि निशि तामसाकृतिम् आश्रित्य प्राणिनां प्राणबलिम् अपेक्षते। मामाभीति रूपेः नराधिपत् नहि मे गृह वसतिर्युक्ता। देवी मन्दिर वसतिर्यमीना शास्त्रेषु समुचिता प्रोक्ता। ಮಾನವನ ಮಹತ್ವಾಕಾಂಕ್ಷೆ ಮತ್ತು ಬೆಳೆಯಲೇಬೇಕೆಂಬ ಉತ್ಕಟ ಬಯಕೆ ಹೊಸ ನೆಲೆಗಳನ್ನು ಕಂಡುಹಿಡಿಯುವಂತೆ
ಕೆಲವರು ಅದನ್ನು ಆಕ್ರಮಣದಿಂದ ಪಡೆದುಕೊಂಡರೆ ಮತ್ತೆ ಹಲವರು ಹೊಸ ನಗರಗಳನ್ನು ನಿರ್ಮಿಸುವ ಮೂಲಕ ತಮ್ಮದಾಗಿಸಿಕೊಂಡರು. ನವ ನಾಗರಿಕತೆಯನ್ನು ಬೆಳೆಸಬೇಕೆಂಬ ಅವರ ದೂರದೃಷ್ಟಿಯ ಉನ್ನತವಾದ ಯೋಚನೆ. ವಿಜಯನಗರದ ಸಾಮಂತರಲ್ಲಿ ಒಬ್ಬರಾಗಿದ್ದ ಹಿರಿಯ ಕೆಂಪೇಗೌಡರು ಛಲವಿಡದ ತ್ರಿವಿಕ್ರಮನಂತಹ ಮನಸ್ಸಿನವರು. ಒಮ್ಮೆ ಬೇಟೆಗೆ ಹೋದಾಗ ಮೊಲವೊಂದು ನಾಯಿಯ ಬೆನ್ನತ್ತಿರುವುದನ್ನು ಕಂಡು ಅಚ್ಚರಿಗೊಂಡರು. ಆ ಸ್ಥಳವನ್ನು ಗಂಡು ಭೂಮಿ ಎಂದು ಕರೆದರು. ಅದು ಬೆಂಗಳೂರು ಎನ್ನುವ ಹಳ್ಳಿಗೆ ಹತ್ತಿರವಿದ್ದ ಜಾಗ. ಆ ಜಾಗದಲ್ಲಿ ಒಂದು ನಗರವನ್ನು ನಿರ್ಮಿಸಬೇಕೆಂಬ ಮಹತ್ತರ ಆಸೆ ಅವರಲ್ಲಿದ್ದಾಯಿತು. ಆ ಹಳ್ಳಿಯ ಸುತ್ತಮುತ್ತ ಅನೇಕ ಹಳ್ಳಿಗಳಿವೆ. ಹಸಿರ ವನರಾಶಿ ಮತ್ತು ಕೃಷಿಗೆ ಯೋಗ್ಯವಾದ ಅನೇಕ ಜಲನಯನ ಪ್ರದೇಶಗಳು ಅಲ್ಲಿವೆ. ನವ ನಾಗರಿಕತೆಯ ಬೆಳವಣಿಗೆಗೆ ಆ ಜಾಗ ಸೂಕ್ತವಾಗಿದ್ದು ಹಿರಿಯ ಕೆಂಪೇಗೌಡರಿಗೆ ಇದು ದೇವರಿದ್ದ ಕೊಡುಗೆಯಾಗಿತ್ತು. ನಗರ ಕಟ್ಟುವ ಕೆಲಸ ಪ್ರಾರಂಭಿಸುವುದಕ್ಕೂ ಮುಂಚಿತವಾಗಿ ಆ ಇಡೀ ಪ್ರದೇಶವನ್ನೊಮ್ಮೆ ಅವಲೋಕಿಸಿದರು. ಪ್ರಶಸ್ತವಾದ ದಿನದಂದು ಶುಭ ಮುಹೂರ್ತದಲ್ಲಿ ಆ ಭಾಗದ ಮಧ್ಯದಿಂದ 4 ಎತ್ತುಗಳನ್ನು 4 ದಿಕ್ಕಿಗೆ ಬಿಟ್ಟರು. ಅವು ಕ್ರಮಿಸಿದಷ್ಟು ದೂರದವರೆಗೆ ಕೋಟೆಯ ವಿಸ್ತೀರ್ಣ ಇರಬೇಕೆಂದು ನಿರ್ಧರಿಸಿದರು. ಆ ಎತ್ತುಗಳು ನಿಂತ ಜಾಗವು ಕೋಟೆಯ ಮುಖ್ಯ ದ್ವಾರಗಳಾದವು. ಆ ನಂತರ ಕೆಂಪೇಗೌಡರು ಆ ಜಾಗದಲ್ಲಿ ಬಲಿಷ್ಠವಾದ ಮಣ್ಣಿನ ಕೋಟೆಯೊಂದನ್ನು ನಿರ್ಮಿಸಿದರು. ಕೋಟೆಯ ಹೊರಗೆ ನಗರ ನಿರ್ಮಾಣದ ಮೊದಲ ಕೆಲಸವಾಗಿ ಪ್ರಮುಖ ರಸ್ತೆಗಳನ್ನು ಗುರುತಿಸಿದರು. ರಸ್ತೆಯ ಇಕ್ಕೆಲಗಳಲ್ಲಿ ವಸತಿ ಹಾಗೂ ಮಾರುಕಟ್ಟೆಗಳಿಗೆ ನಿವೇಶನಗಳನ್ನು ರಚಿಸಲಾಯಿತು. ಅರಳಿಪೇಟೆ, ತರಗುಪೇಟೆ, ಅಕ್ಕಿಪೇಟೆ, ರಾಗಿಪೇಟೆ, ಬಳೆಪೇಟೆ ಮುಂತಾದ ಮಾರುಕಟ್ಟೆಗಳನ್ನು ಹತ್ತಿ, ಧವಸ, ಅಕ್ಕಿ, ರಾಗಿ ಮತ್ತು ಬಳೆಗಳ ಮಾರಾಟಕ್ಕಾಗಿ ಮಾಡಿದರು. ಕುರುಬರಪೇಟೆ, ಕುಂಬಾರಪೇಟೆ, ಗಾಣಿಗರಪೇಟೆ, ಉಪ್ಪಾರಪೇಟೆ ಮುಂತಾದೆಡೆಗಳಲ್ಲಿ ಆಯಾ ಜನಾಂಗದವರ ವಾಸ್ತವ್ಯಕ್ಕೂ ಮತ್ತು ಅವರ ಕಸುಬುದಾರಿಕೆಗೆಂದು ಯೋಜಿಸಿದರು. ಇದೇ ಅಲ್ಲದೆ ಹಲಸು, ಮನವರ್ತೆಪೇಟೆ, ಮುತ್ಯಾಲಪೇಟೆ ಮುಂತಾದವನ್ನು ಸಮಾಜದ ಇತರ ಸಮುದಾಯಗಳ ವಾಸ್ತವ್ಯಕ್ಕೆಂದು ಗುರುತಿಸಿ ಬ್ರಾಹ್ಮಣರಿಗೆ ಮತ್ತು ಪೌರೋಹಿತ್ಯ ವರ್ಗಕ್ಕೆ ಅಗ್ರಹಾರಗಳನ್ನು ಕಟ್ಟಿದರು. ನಗರ ನಿರ್ಮಾಣ ಪೂರ್ಣವಾದ ಮೇಲೆ ನುರಿತ ವಿವಿಧ ಉದ್ಯಮಿಗಳನ್ನು, ಕಸುಬುದಾರರನ್ನು ನೆರೆಯ ರಾಜ್ಯಗಳಿಂದ ಕರೆಸಿದರು. ಅವರೆಲ್ಲರಿಗೂ ವಾಸ್ತವ್ಯವನ್ನು ಕಲ್ಪಿಸಿದರು. ನವನಗರ ಬೆಂಗಳೂರಿನ ಕೋಟೆ ಪೂರ್ತಿಯಾದ ಮೇಲೆ ಯಲಹಂಕ ಭೂಪಾಲರು ಬೆಂಗಳೂರನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡರು. ನಂತರದ ದಿನಗಳಲ್ಲಿ ಮತ್ತಷ್ಟು ವಾಣಿಜ್ಯೋದ್ಯಮಿ, ಕುಶಲಕರ್ಮಿ, ಪ್ರಜ್ಞಾವಂತರುಗಳನ್ನು ಬೆಂಗಳೂರು ತನ್ನೆಡೆಗೆ ಆಕರ್ಷಿಸಿತು. ಹಿರಿಯ ಕೆಂಪೇಗೌಡರ ಕಾಲ ನಂತರ ಅವರ ಮೊಮ್ಮಗನಾಗಿದ್ದ ಕಿರಿಯ ಕೆಂಪೇಗೌಡರು ಅಧಿಕಾರ ವಹಿಸಿಕೊಂಡರು. ಅವರ ಅಧಿಕಾರಾವಧಿಯಲ್ಲಿ ವ್ಯಾಪಾರ ವಹಿವಾಟುಗಳು ಹೆಚ್ಚಿ ನಗರ ಮತ್ತಷ್ಟು ಶ್ರೀಮಂತವಾಯಿತು. ಆ ಸಮಯದಲ್ಲಿ ಇತರೆಡೆಗಳಿಂದ ಆಕ್ರಮಣಗಳಾಗಬಹುದೆಂದು ಕೆಂಪೇಗೌಡರು ಅರಿತರು. ಅದನ್ನು ತಡೆಯುವ ನಿಟ್ಟಿನಲ್ಲಿ ಕೋಟೆಯ 4 ದಿಕ್ಕುಗಳಲ್ಲೂ ಕಾವಲು ಗೋಪುರಗಳನ್ನು ಕಟ್ಟಿದರು. ಆ ಗೋಪುರಗಳ ಪಕ್ಕದಲ್ಲಿ ಕೆರೆಗಳು ಇರುವುದು ಗಮನಾರ್ಹ. ಇಂದಿನ ಮೇಕ್ರಿ ಸರ್ಕಲ್ನ ಬಳಿ ರಮಣ ಮಹರ್ಷಿ ಉದ್ಯಾನದ ಹತ್ತಿರ ಉತ್ತರಕ್ಕೆ ಒಂದು ಗೋಪುರ, ಹನುಮಂತನಗರದಲ್ಲಿರುವ ಕೆಂಪಾಮುದಿ ಕೆರೆಯ ಬಳಿ ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೆ ಸಮೀಪ ಒಂದು ಗೋಪುರ, ಡಬಲ್ ರೋಡ್ ಕೊನೆಗೆ ಲಾಲ್ಬಾಗ್ನಲ್ಲಿ ಒಂದು ಗೋಪುರ ಮತ್ತು ಅಲಸೂರಿನಲ್ಲಿ ಈಗಿನ ಮಿಲಿಟರಿ ನೆಲೆ ಇರುವಲ್ಲಿ ಒಂದು ಗೋಪುರವನ್ನು ನಿರ್ಮಿಸಿದರು. ಅಲ್ಲದೆ ಅನೇಕ ದೇವಾಲಯಗಳನ್ನು ಕಟ್ಟಿದರು. ಇವೆಲ್ಲವೂ ಇಂದು ಬೆಂಗಳೂರಿನ ಹೆಗ್ಗುರುತುಗಳಾಗಿವೆ. ಕೆಂಪೇಗೌಡರು ಕಟ್ಟಿದ ನಗರ ಬೆಂಗಳೂರಿಂದು ಲಕ್ಷಾಂತರ ಜನರಿಗೆ ಆಶ್ರಯ ತಾಣವಾಗಿದೆ. ಅನೇಕ ಸಂಸ್ಕೃತಿಗಳ ಸಂಗಮವಾಗಿದೆ. ರಾಷ್ಟ್ರದ ವಾಣಿಜ್ಯ ಕೇಂದ್ರಗಳಲ್ಲಿ ಒಂದಾಗಿ
ವಿಶ್ವ ಭೂಪಟದಲ್ಲಿ ಗುರುತಿಸಿಕೊಂಡಿದೆ. ನಾಡ ಕಟ್ಟಿದ ಯಲಹಂಕ ಭೂಪಾಲ ಕೆಂಪೇಗೌಡರು ಹಾಕಿದ್ದ ನಗರದ ಸೀಮೆಯನ್ನು ದಾಟಿ ಬೆಂಗಳೂರು ಬೆಳೆಯುತ್ತಿದೆ. ದೂರದೃಷ್ಟಿ ಇದ್ದಂತಹ ಹಿರಿಯ ಕೆಂಪೇಗೌಡ ಮತ್ತವರ ವಂಶಸ್ಥರು ಕಟ್ಟಿದ ಬೆಂಗಳೂರು ನಗರದಲ್ಲಿ ವಾಸವಾಗಿರುವ ಹೆಮ್ಮೆ ನಮ್ಮದು. ಬೆಂಗಳೂರಿಂದು ವಾಣಿಜ್ಯೋದ್ಯಮಿಗಳ ಮತ್ತು ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ. ನಾಗರಿಕತೆಯ ರೂವಾರಿ ನಾಡು ಪ್ರಭುಗಳ ಹೆಸರನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕಿರುವುದು ಆ ಮಹಾನ್ ಪುರುಷನಿಗೆ ನಾವು ಸಲ್ಲಿಸಬಹುದಾದ ಕಿರುಗೌರವ. ಹಾದು ಹೋಗುವ ಪ್ರಪಂಚದೆಲ್ಲೆಡೆಯ ಜನರಿಗೆ ನಮ್ಮ ನಗರ ನಿರ್ಮಾಣದ ಐತಿಹ್ಯವನ್ನು ಪರಿಚಯಿಸುವ ಹೆಮ್ಮೆ ನಮ್ಮದು. Come here in Sadak, as the mayor of Sadak, I am so privileged to see lots of Indian community here in Sadak. Honestly, I am extremely happy, and I don't even regret a single moment to spending with you. It is truly an honor to be here today at the 3rd Campegowda International Cultural Festival, standing along such a distinguished dignitaries including Dr. Sri 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 Maha Swamiji, who has inspired countless individuals with his wisdom and compassion. ಸನ್ಮಾನ ತಾಲೂಕಿನವರಾದ ನಮ್ಮ ಹೆಮ್ಮೆಯ ಹಿರಿಯ KS ಅಧಿಕಾರಿ ಶ್ರೀಯುತ ಮೊಹಮ್ಮದ್ ರಫಿ ಪಾಷಾ ಉಪಾಯುಕ್ತರು, ವಾಣಿಜ್ಯ ತೆರಿಗೆಗಳ ಇಲಾಖೆ, ಕರ್ನಾಟಕ ಸರ್ಕಾರ ಇವರಿಂದ ರಚಿತವಾದ ಯಶೋ ಮಾರ್ಗ ಎಂಬ ಶೀರ್ಷಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಾಗಿ IAS, KS ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನೆರವಾಗಲಿ ಅಂತ ಹೇಳಿಬಿಟ್ಟು ಅವರು ಪುಸ್ತಕವನ್ನು ತಂದಿದ್ದಾರೆ. ಇದರಲ್ಲಿ ಅನೇಕ ವಿಷಯಗಳು ಇದ್ದಾವೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಾಯ ಮಾಡುವಂಥ ಪುಸ್ತಕ ಇದಾಗಿದೆ. ಇದರಲ್ಲಿ ನೈತಿಕ ಮೌಲ್ಯಗಳು, ದಕ್ಷತೆ ಮತ್ತು ಮನೋಸಾಮರ್ಥ್ಯ, ನೀತಿಶಾಸ್ತ್ರ, ಮಾನವ ಮೌಲ್ಯಗಳು, ಈ ಕೈಪಿಡಿಯಲ್ಲಿ 5 ಪುಸ್ತಕಗಳನ್ನು ಪೂಜ್ಯ ಗುರುಗಳಾದ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಹೇಳಿದ ಸಂದರ್ಭದ ಕೆಲ ತಿಂಗಳ ಹಿಂದೆ ನಾನು ಲಂಡನ್ಗೆ ಬಂದಿದ್ದಾಗ ಅಮೆರಿಕದಿಂದ ಬೆಂಗಳೂರಿಗೆ ವಾಪಸ್ ಹೋಗಬೇಕಾದ್ರೆ ನಮ್ಮ ಹರೀಶ್ ರಾಮಯ್ಯ ಮತ್ತು ಸುರೇಶ್ ಗಟ್ಟಾಪುರ ಅವರು ಮತ್ತು ನೀವೆಲ್ಲರೂ ಕೂಡ ಸೇರಿಕೊಂಡು ಸುಮ್ಮನೆ ನಿಮ್ಮನ್ನು ನೋಡಿ ಹೋಗೋಣ ಅಂತ ಹೇಳ್ತಾರೆ. ಒಂದೊಂದು ದೇಶಕ್ಕೆ ಒಂದೊಂದು ಶಕ್ತಿ ಉಂಟು. ಅಮೆರಿಕದಲ್ಲಿ ವಿಜ್ಞಾನ ಆಡಿದ್ರೆ ಅಮೆರಿಕ ಇಲ್ಲ, ತಂತ್ರಜ್ಞಾನ ಆಡಿದ್ರೆ ಜಪಾನ್ ಇಲ್ಲ, ಮತ್ತು ರಾಜಕಾರಣ ಆಡಿದ್ರೆ ಅವತ್ತಿನ ಮಾತು ಫ್ರಾನ್ಸ್ ಇರೋದಿಲ್ಲ ಅಂತೆ. ಅದೇ ರೀತಿ ವ್ಯಾಪಾರ ವಹಿವಾಟು ಇಲ್ಲ ಅಂತಂದರೆ ನಿಮ್ಮ UK ಇಲ್ಲ ಅಂತೆ. ಅದೇ ರೀತಿಯಲ್ಲಿ ಜ್ಞಾನ ಎಂಬ ರತ್ನ ಆಡುತ್ತದೆ ಆದರೆ ಭಾರತ ಇಲ್ಲ ಅಂತೆ. ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಟ್ಟಂಥ ದೇಶ ಭಾರತ. ಜೊತೆಗೆ ಈ ದೇಶ ಏನೋ ಕೊಟ್ಟಿದೆ ಆಧುನಿಕವಾಗಿರ್ತಕ್ಕಂಥ ಹಲವಾರು ಕಾಂಟ್ರಿಬ್ಯೂಷನ್ಸ್. ಇವತ್ತು ನಾವು ಆಧುನಿಕ ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಪಾಶ್ಚಾತ್ಯ ರಾಷ್ಟ್ರಗಳ ಕಾಣಿಕೆ ಬಹು ಅಮೂಲ್ಯವಾಗಿರ್ತಕ್ಕಂಥದ್ದು. ನಮ್ಮ ರಾಷ್ಟ್ರದ ಏನು ಆ ಕಡೆ ಈ ಕಡೆ ಕಟ್ಟಿ ಇದ್ದದ್ದೇ ಆದರೆ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು, ಅಂತಹ ಕೆಂಪೇಗೌಡರು ನಾವು ನೆನಪು ಮಾಡಿಕೊಳ್ಬೇಕು. ಈ ದೃಷ್ಟಿಯಿಂದ 3ನೇ ಅಂತಾರಾಷ್ಟ್ರೀಯ ಕೆಂಪೇಗೌಡರ
ಮೇಳವನ್ನು ಇಲ್ಲಿಗೆ ತಂದು ನಿಮಗೆ ಪರಿಚಯಿಸಿದ ವಿಶ್ವ ಒಕ್ಕಲಿಗರ ವೇದಿಕೆಯವರಿಗೆ ಧನ್ಯವಾದಗಳನ್ನು ಹೇಳಿ ನಮ್ಮ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ತಾಯಿ ತಂದೆಗಳು ನಮ್ಮ ಪರಂಪರೆಯ ಸಂಸ್ಕಾರವನ್ನು ಕೊಡುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು. ಕೇವಲ ಊಟ ಕೊಟ್ಟು ದೇಹವನ್ನು ಬೆಳೆಸಿದ ತಕ್ಷಣ ನಮ್ಮ ಜವಾಬ್ದಾರಿ ಖಂಡಿತ ಮುಗಿಯೋದಿಲ್ಲ. ನಿಜವಾಗಿ ಕೂಡ ವ್ಯಕ್ತಿಯ ಬದುಕು ಬೆಳೀತಕ್ಕಂಥದ್ದು ಮನಸ್ಸು ಎಷ್ಟು ಬೆಳೆದಿದೆ, ಬುದ್ಧಿ ಎಷ್ಟು ಬೆಳೆದಿದೆ, ಮನಸ್ಸು ಬುದ್ಧಿಯ ಆಚೆಗಿರ್ತಕ್ಕಂಥ ಇದಕ್ಕೆ ಅಧಿಷ್ಠಾನಭೂತವಾಗಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿ ತನ್ನ ಸ್ವರೂಪದ ಅರಿವು ಎಷ್ಟು ಬೆಳೆದಿದ್ದ ಆಧಾರದ ಮೇಲೆ ವ್ಯಕ್ತಿಯ ಬೆಳವಣಿಗೆ ಮತ್ತು ವ್ಯಕ್ತಿಯ ನಿಜದ ಕಾಣಿಕೆಯ ಅರಿವಾಗುತ್ತೆ. ಅಂತಹ ಒಂದು ನಮ್ಮ ಪರಂಪರೆಯ ಲೆಗಸಿಯನ್ನು ನಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡುವ ಒಂದು ಉದ್ದೇಶವೂ ಕೂಡ ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಈ ಎಲ್ಲ ಕಾಯಕವನ್ನು ನೀವೆಲ್ಲರೂ ಕೂಡ ಮಾಡಿ ಎಂಬ ಮಾತಿನ ಸಂದರ್ಭದಲ್ಲಿ ಲಂಡನ್ಗೆ ಬರೋದು ಅಂತಂದರೆ ಸದಾ ನಮಗೆ ತುಂಬ ಇಷ್ಟವಾಗ್ತಕ್ಕಂಥದ್ದು. ಯಾವುದೇ ಸಂದರ್ಭದಲ್ಲಿ ಎಲ್ಲಿಗೆ ಬಂದರೂ ಕೂಡ ಕೇವಲ ಒಂದು ದಿನದ ನೋಟಿಸ್ನಲ್ಲಿ ಎಷ್ಟೊಂದು ಸಂಖ್ಯೆಯಲ್ಲಿ ಸೇರಿ ಸ್ವಾಮಿಗಳನ್ನು ಪ್ರೀತಿಸಿ ಸತ್ಸಂಗಗಳ ಕಾರ್ಯಕ್ರಮಗಳನ್ನು ಮಾಡಿ ನೀವು ಭಾಜನರಾಗಿದ್ದೀರಿ. ಇಂತಹದೇ ಭಾವ, ಇಂತಹದೇ ಸಂಸ್ಕಾರ ನಿಮ್ಮೆಲ್ಲರೂ ಕೂಡ ಮೇಲೆ ಇರಲಿ, ನಿಮ್ಮೆಲ್ಲರ ಹೃದಯದಲ್ಲಿರಲಿ. ಮೈ ಕಲ್ಚರ್ ಇಸ್ ಮೈ ಪರ್ಸ್ನಾಲಿಟಿ, ಇಟ್ ಈಸ್ ಮೈ ಐಡೆಂಟಿಟಿ. ಒಬ್ಬ ವ್ಯಕ್ತಿ ಹೇಳ್ತಾನಲ್ಲ ಕಲ್ಚರ್ ಏನು ಕೊಡುತ್ತೆ, ಇಟ್ ಈಸ್ ಮೈ ಪರ್ಸ್ನಾಲಿಟಿ, ಇಟ್ ಈಸ್ ಮೈ ಐಡೆಂಟಿಟಿ. ಯಾಕೆ ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಡಿಸ್ಟಿಂಗ್ವಿಶ್ ಮೀ ಫ್ರಮ್ ಅಟ್ ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್ ಆ್ಯಂಡ್ ಸ್ಪಿರಿಚುವಲ್ ಇರುತ್ತೆ. ಇಷ್ಟೆಲ್ಲ ಪರಿವರ್ತನೆಯನ್ನು ತಂದು ಕೊಡೋದಾದರೆ ಅಂಥ ಸಂಸ್ಕೃತಿ ನಾವೆಲ್ಲರೂ ಕೂಡ ಒಪ್ಪಿ ಅದನ್ನು ಆಚರಿಸೋಣ ಅಂತ ಹೇಳ್ತಾ ನಮ್ಮ ಕೆಂಪೇಗೌಡರ ಅಂತಾರಾಷ್ಟ್ರೀಯ 3ನೇ ಅಂತಾರಾಷ್ಟ್ರೀಯ ಉತ್ಸವ ಯಶಸ್ವಿಯಾಗಿ ನೆರವೇರಲಿ, ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೀಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಶ್ರೀ. ಸೊ ಫಂಕ್ಷನ್ ಆವಾಗಲೇ ಮುಗೀತು. ಪೂರ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಪವರ್ ಬ್ಯಾಂಕ್ ಕೂಡ ತಂದಿರಲಿಲ್ಲ. ಸೊ ಅಲ್ಲಿ ಸ್ವಲ್ಪ ಲಾಸ್ಟ್ವರೆಗೂ ಇಲ್ಲ, ಮಧ್ಯಾಹ್ನದವರೆಗೂ ಮಾಡಿದ್ದೀನಿ. ಜೊತೆಗೆ ಇಲ್ಲಿಗೆ ಪಾರ್ಟ್ 1 ಮುಗಿಸ್ತೀನಿ. ಪಾರ್ಟ್ 2 ಮತ್ತು ಇನ್ನೊಂದು ವೀಡಿಯೋ ಮಾಡ್ತೀನಿ. ಇವಾಗ ಪಾರ್ಟಿಗೆ ಹೋಗ್ತಾಯಿದ್ದೀನಿ. ಸೊ ಆಚೆ ಬಂದು ಫ್ರೆಂಡ್ ರೂಮಿಗೆ ಬಂದು ರೆಡಿಯಾಗಿ ಹೋಗ್ತಾಯಿದ್ದೀನಿ. ಚಾರ್ಜ್ ಇರಲಿಲ್ಲ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಪಾರ್ಟ್ 2 ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.